ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ್ಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಜಿ ಕೆ ಕ್ವಶನ್ಸ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಲ್ಯಾಂಡ್ ಸರ್ವೇಯರ್, FDA, SDA, ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಇನ್ನಿತರ KPSC ಆಗಲಿ KA ಮೂಲಕ ಕಂಡಕ್ಟ್ ಮಾಡಲಾಗುವಂಥ ಎಲ್ಲ ಒಂದು ಪರೀಕ್ಷೆಗಳಿಗೆ ಉತ್ತಮ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಸೂರ್ಯನ ಯು ವಿ ಅಲ್ಟ್ರಾವೈಲೆಟ್ ವಿಕಿರಣವು ಮಾನವನಲ್ಲಿ ಡ್ಯಾಶನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಈಗ ಅಲ್ಟ್ರಾವೈಲೆಟ್ ರೇಸ್ ಅಂತ ಗೊತ್ತು ನಿಮಗೆ. UV ರೇಸ್ ಇದು ಮಾನವನಲ್ಲಿ ಏನನ್ನ ಒಂದು ಉಂಟು ಮಾಡ್ತದ? ಇಲ್ಲಿ ಕರೆಕ್ಟ್ ಆದಂಥ ಆನ್ಸರು ಚರ್ಮದ ಅರ್ಬುದ ಅಥವಾ ನಾವು ಸ್ಕಿನ್ ಕ್ಯಾನ್ಸರ್ ಅಂತ ಅಂತೀವಿ. ಸ್ಕಿನ್ ಕ್ಯಾನ್ಸರ್, ಹೌದಾ? ಸೊ ಆ್ಯಕ್ಚುಲಿ ಈ ಒಂದು ಅಲ್ಟ್ರಾವೈಲೆಟ್ ರೇಸ್, ಈ ಒಂದು UV ರೇಸ್ ಅದಾವಲ್ಲ, ಸೊ ಇವುಗಳು ಈ ಸೂರ್ಯನಿಂದ ಏನಾಗ್ತವ, ಉತ್ಪತ್ತಿಯಾಗಿ ಭೂಮಿಗೆ ಬಂದು ತಲುಪ್ತವ. ಅದಕ್ಕಿಂತ ಮುಂಚೆ ಇಲ್ಲಿ ಭೂಮಿಗೆ ಬರೋಕ್ಕಿಂತ ಮುಂಚೆ O3 ಈ ಒಂದು ಓಜೋನ್ ಲೇಯರನ್ನು ಶೋಷಿಸಿ ಫಿಲ್ಟರ್ ಆಗಿ ನಮ್ಮ ಭೂಮಿಯನ್ನು ತಲುಪ್ತವ. ಇದರಿಂದ ನಮ್ಮ ಒಂದು ಮಾನವ ಕುಲ ಆಗಲಿ ಅಥವಾ ಇನ್ನಿತರ ಎಲ್ಲ ಒಂದು ಪ್ರಾಣಿಗಳು, ಪಕ್ಷಿಗಳು ಮತ್ತು ವನಸ್ಪತಿಗಳಿಗೂ ಕೂಡ ಏನಪ್ಪ ಇದು ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆಯನ್ನು ಕಡಿಮೆ ಮಾಡ್ತದೆ. ಈ O3ಯಿಂದ ಏನಪ್ಪ ನಮ್ಮ ಒಂದು ಈ ಮಾನವ ಜನಾಂಗಕ್ಕೆ ಇದು ಒಂದು ಏನಪ್ಪ ನಮ್ಮ ಒಂದು ಜೀವನದ ಒಂದು ಪ್ರೊಟೆಕ್ಷನ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈ ವಿಟಮಿನ್ ಡಿ ಕೊರತೆಯಿಂದ ಮುಡುದೋಸ್ ರೋಗ ಬರ್ತದೆ. ಸೊ ಇದು ವಿಟಮಿನ್ ಡಿ ಇದು ಸೂರ್ಯನ ಒಂದು ಬೆಳಕಿನಿಂದ, ಅದು ಮುಂಜಾನೆಯ ಸೂರ್ಯನ ಒಂದು ಪ್ರಕಾಶದಿಂದ ಏನಪ್ಪ ಸಿಗ್ತದೆ. ಸೊ ಸೆಕೆಂಡ್ ಕ್ವೆಶನ್ ನೋಡ್ಬೋದು. ಪರಿಸರವನ್ನು ಉಳಿಸಲು ಇರುವ 3 Rಗಳು, 3R ಅಂತ ಅಂತೀವಿ ನಾವು. 3Rs ಅದು ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ. ಇದು ಕಡಿಮೆ ಅಂದರೆ ರೆಡ್ಯೂಸ್ ಅಂತ ಬರುತ್ತೆ. ಆಮೇಲೆ ಇದು ಮರುಬಳಕೆ ಏನಪ್ಪ ರೀಸೈಕಲ್ ಬರ್ತದ, ಹೌದಾ? ರೀಸೈಕಲ್ ಆಯಿತು. ಮತ್ತು ಇನ್ನೊಂದು ಯಾವ್ದು ಬರ್ತದೆ ಹೇಳಿ ನೋಡೋಣ, ರೀಯೂಸ್. ಸೊ ಇಲ್ಲಿ ಇದರ ಪ್ರಕಾರ ಹೋದರೆ ಏನಾಗುತ್ತೆ, ಇದು 1 ಮಿನಿಟ್, ಓಕೆ. ಸೊ ಇಲ್ಲಿ ಕಡಿಮೆ ಮಾಡಿ ಅಂದರೆ ರೆಡ್ಯೂಸ್, ಜೀರ್ಣೋದ್ಧಾರ ಮಾಡಿ ಅದು ರೀಯೂಸ್ ಆಗುತ್ತದೆ, ರೀಸೈಕಲ್ ಆಗುತ್ತೆ. ಆಮೇಲೆ ಮರುಬಳಕೆ ರೀಯೂಸ್, ಓಕೆ. ರೆಡ್ಯೂಸ್, ರೀಸೈಕಲ್, ರೀಯೂಸ್, ಇವು 3Rs. ನೆಕ್ಸ್ಟ್, ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯನ್ಗಳನ್ನು ಉತ್ಪಾದಿಸುತ್ತದೆ. ಸೊ ನೀರಿನಲ್ಲಿ ಲವಣ ಮೂಲವನ್ನು ಅಂದರೆ ಈ ಮಿನರಲ್ಸ್ಗಳನ್ನು ನಾವು ಏನಪ್ಪ ಕರಗಿಸಿದಾಗ ಏನಾಗ್ತದೆ, ಹೈಡ್ರಾಕ್ಸೈಡ್ ಅಂದ್ರೆ OH ಈ ಒಂದು ಅಯಾನ್ಸ್ಗಳನ್ನು ಉತ್ಪಾದನೆ ಮಾಡ್ತದೆ. ಸ್ವಾದಗ್ರಾಹಕಗಳು ಡ್ಯಾಶನ್ನು ಪತ್ತೆ ಮಾಡುತ್ತವೆ. ಸೊ ಇದು ನಿಮಗೆ ನಾರ್ಮಲಾಗಿ ಗೊತ್ತೇ ಇದೆ, ರುಚಿ. ಸ್ವಾದಗ್ರಾಹಕ ಅಂದ್ರೆ ಏನು? ಟೇಸ್ಟ್ ಬಡ್ಸ್. ಎಥೆನಾಲ್ ಸಂಪೂರ್ಣ ಆಮ್ಲಜನಕೀಕರಣ ನಂತರ ಡ್ಯಾಶನ್ನು ನೀಡುತ್ತದೆ. ಎಥೆನಾಲ್ಗೆ ಇನ್ನೊಂದು ಹೆಸರು ಏನಪ್ಪ, ಇಥೈಲ್ ಆಲ್ಕೋಹಾಲ್. ಇದು ಆಲ್ಕೋಹಾಲ್ ಗ್ರೂಪ್ ಇರೋದ್ರಿಂದ ಇಲ್ಲಿ ಏನಿರ್ತದೆ, ಈ ಒಂದು ಇಥೇನಿಗೆ OL ಈ ಒಂದು ಆಲ್ಕೋಹಾಲ್ ಗ್ರೂಪ್ ಏನಾಗ್ತದೆ, ಅಟ್ಯಾಚ್ ಆಗ್ತದೆ. ಇದಕ್ಕೆ ಆಮ್ಲಜನಕೀಕರಣ ಅಂದ್ರೇನು? ಆಕ್ಸಿಡೈಸೇಷನ್, ಓಕೆ. ಸೊ ಇದನ್ನು ನಾವು ಮಾಡಿದಾಗ ನಮಗೆ ಏನು ಸಿಗ್ತದೆ? ಸೊ ಇದಕ್ಕೆ ಪ್ಲಸ್ ಆಕ್ಸಿಡೇಷನ್ ಅಂತ ಮಾಡಿದ್ರೆ ನಿಮಗೆ ಏನು CO2 ಮತ್ತು ನೀರು ಸಿಗ್ತದೆ. 5th B, ಡ್ಯಾಶ್ ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖ ಅಂಶವಾಗಿದೆ.
ಇದು ಇಂಗಾಲ್. ಇಂಗಾಲ್ ಅಂದರೆ ಏನು? ಕಾರ್ಬನ್. ಕಾರ್ಬನ್ ಸಿ. ಕಾರ್ಬನ್ ಇದು ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖ ಅಂಶವಾಗಿದೆ. ಪ್ರತಿಯೊಂದು ಜೀವಿಯಲ್ಲಿ ಕಾರ್ಬನ್ ಇರ್ತದೆ. ನೀವು ಯಾವುದೇ ಒಂದು ವಸ್ತುವನ್ನು ಬರ್ನ್ ಮಾಡಿದಾಗ ನಿಮಗೆ ಲಾಸ್ಟ್ ಬ್ಲ್ಯಾಕ್ ಕಲರ್ ಸಿಗ್ತದಲ್ಲ, ಅದೇ ಎಲ್ಲ ಕಾರ್ಬನ್. ನೆಕ್ಸ್ಟ್, ಕೆಳಗಿನ ಯಾವುದೋ ಒಂದು ತಾಪಮಾನ ಪ್ರಕ್ರಿಯೆ ನೋಡಿ. ಆವಿಯಾಗುವಿಕೆ, ಕುದಿಯುವಿಕೆ ಇವೇನಾಗ್ತವ? ಇವು ತಾಪಮಾನ ಪ್ರಕ್ರಿಯೆಯಲ್ಲಿ ಬರೋದಿಲ್ಲ. ಇಲ್ಲಿ ತಾಪಮಾನ ಪ್ರಕ್ರಿಯೆ ಅಂದರೆ ಏನು? ಈಗ ಟೆಂಪ್ರೇಚರ್ ಏನು ಹೆಚ್ಚು ಕಡಿಮೆ ಈ ರೀತಿ ಆಗಿದಾಗ ಏನಾಗುತ್ತದೆ ಅಂದರೆ ಆ ಒಂದು ಟೆಂಪ್ರೇಚರ್ ಮೇಲೆ ಒಂದು ಪ್ರೊಸೆಸ್ ಆಗೋದಕ್ಕೆ ಏನಂತೀವಿ ನಾವು? ಈ ಒಂದು ತಾಪಮಾನ ಪ್ರಕ್ರಿಯೆ ಅಥವಾ ಟೆಂಪ್ರೇಚರ್ ಈ ಒಂದು ಪ್ರೊಸೆಸ್ ಅಂತ ಅನ್ಬೋದು ನಾವು, ಅಥವಾ ಒಂದು ಪ್ರೊಸೆಸ್ ಅಥವಾ ಒಂದು ಮೆಥಡ್. ಓಕೆ, ಅಥವಾ ಒಂದು ಆ್ಯಕ್ಷನ್ ಅಥವಾ ರಿಯಾಕ್ಷನ್ ಅಂತ ಅನ್ಬೋದು. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗತ್ತೆ? ತಾಪಮಾನ ಪ್ರಕ್ರಿಯೆ ಅಂದರೆ ಇದು 3 ಆಗತ್ತೆ. ಇವುಗಳಲ್ಲಿ ಎಲ್ಲವೂ. ಕೆಳಗಿನ ಯಾವುದು ಸಕ್ರಿಯ ಲೋಹ? ಅದು ರುಬಿಡಿಯಂ. ಮಂಜುಗಡ್ಡೆ ಕರಗಿದಾಗ ಅದರ ತಾಪಮಾನ, ಈಗ ಒಂದು ಮಂಜುಗಡ್ಡೆ ಇರ್ತದೆ, ಅದು ಕರಗಿ ನೀರಾಗಿದಾಗ ಅದರ ಒಂದು ಟೆಂಪ್ರೇಚರ್ ಎಷ್ಟಿರ್ತದೆ? ಸ್ಥಿರವಾಗಿರ್ತದೆ. ನೆಕ್ಸ್ಟ್ ಕ್ವಶನ್, ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವುವು? ಇಲ್ಲಿ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ, ಮುಪ್ಪಿನಲ್ಲಾಗುವ ದೂರದೃಷ್ಟಿ ಎಲ್ಲವೂ. ಕೆಳಗಿನ ಯಾವುದು ವಿದ್ಯುತ್ ವಾಹಕವಾಗಿದೆ? ಇವುಗಳಲ್ಲಿ ಎಲ್ಲವೂ ಆಗ್ತವೆ. ಕಾಪರ್, ತಾಮ್ರ, ಬೆಳ್ಳಿ, ಸಿಲ್ವರ್, ಅಲ್ಯೂಮಿನಿಯಂ, AL ಎಲ್ಲವೂ ವಿದ್ಯುತ್ ವಾಹಕ ಅಥವಾ ಕಂಡಕ್ಟರ್ ಅಂತ ಅಂತೀವಿ ನಾವು. ಕರಗುವಿಕೆ ಒಂದು ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದಿಂದ ಡ್ಯಾಶ್ಗೆ ಬದಲಾವಣೆ ಆಗುತ್ತದೆ. ನಿರ್ದಿಷ್ಟ ತಾಪಮಾನದಲ್ಲಿ ದ್ರವ ಹಂತ. ವಾಹಕದ ಮೂಲಕ ಚಾರ್ಜ್ ಹರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ವಿದ್ಯುತ್ ಪ್ರವಾಹ ಅಥವಾ ಏನು ಕರೆಂಟ್ ಫ್ಲೋ ಅಂತ ಅಂತೀವಿ. ಭಾರತದ ಮೊದಲ ಹಿಮಚಿರತೆ ಸಂರಕ್ಷಣಾ ಕೇಂದ್ರವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಲಾಗುವುದು. ಉತ್ತರಾಖಂಡ. ಕಿರಿದಾದ ಮುಖವನ್ನು ಹೊಂದಿರುವ ದೊಡ್ಡ ಜಲಾಶಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಕೊಲ್ಲಿ ಅಥವಾ ಬೇ ಅಂತ ಅಂತೀವಿ ಇದಕ್ಕೆ ನಾವು ಇಂಗ್ಲೀಷಲ್ಲಿ. ಬೇ. ವಾಹಕದ ಪ್ರತಿರೋಧ ಡ್ಯಾಶನ್ನು ಅವಲಂಬಿಸಿರ್ತದೆ. ವಸ್ತುವಿನ ಲಕ್ಷಣ, ತಾಪಮಾನ ಅಥವಾ ಅದರ ಒಂದು ಏರಿಯಾ ಇವುಗಳಲ್ಲಿ ಎಲ್ಲವೂ ಆಗ್ತವೆ. ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಭಾರೀ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಏನಾಗ್ತದೆ? ಕೆಂಪು ಮಣ್ಣು ಉಂಟಾಗ್ತದೆ. ಇದು ಕರೆಕ್ಟ್ ಅದ. ಕೆಂಪು ಮಣ್ಣಿನಲ್ಲಿ ಸಾರಜನಕ ಅಂದರೆ ನೈಟ್ರೋಜನ್ ಮತ್ತು ರಂಜಕದ ಫಾಸ್ಫರಸ್ ಇದರ ಪ್ರಮಾಣ ಸಾಕಷ್ಟಿಲ್ಲ. ಸೊ ಇದರಲ್ಲಿ ಹೆಚ್ಚಾಗಿರೋದು ಐರನ್ ಇರ್ತದೆ, ಐರನ್ ಆಕ್ಸೈಡ್. ಓಕೆ, ಸೊ ಇದು ಕೂಡ ಕರೆಕ್ಟ್. ಮತ್ತು 1 and 2 ಕರೆಕ್ಟ್ ಅದಾವ. ಸಾಗರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ ಕರೆಕ್ಟಾ? ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲ ಜೀವವು ಸಾಗರದಲ್ಲಿ ವಿಕಸನಗೊಂಡಿತು. ಇದು ಕೂಡ ಕರೆಕ್ಟು. 1 and 2. ಮೊಟ್ಟ ಮೊದಲು ಏಕಕೋಶಿ ಜೀವಿಗಳು ಉತ್ಪತ್ತಿಯಾದವು. ಅದರಲ್ಲಿ ಫಸ್ಟ್ ಯಾವುದಪ್ಪ? ಅಮೀಬಾ.
ಅಮೀಬಾ ಇದು ಉತ್ಪತ್ತಿಯಾಗಿದೆ. ಇದು ಏಕಕೋಶೀಯ ಜೀವಿ ಅಥವಾ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್. ವಿಸ್ತೀರ್ಣದಲ್ಲಿ ಕೆಳಗಿನ ಯಾವುದು ಅಂತ ಅಥವಾ ಕೆಳಗಿನ ಯಾವ ರಾಜ್ಯ ಅತ್ಯಂತ ದೊಡ್ಡದು ಕೊಟ್ಟಂಥ ಆಪ್ಷನ್ಗಳಲ್ಲಿ. ಫ್ರೆಂಡ್ಸ್, ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದರೆ ಅದು ರಾಜಸ್ಥಾನ. ಸೊ ಇಲ್ಲಿ ಕೂಡ ರಾಜಸ್ಥಾನ ಆಗ್ತದೆ. 2020 ವಿಶ್ವ ಜನಸಂಖ್ಯಾ ದಿನದ ವಿಷಯ ಯಾವುದು? ವಿಶ್ವ ಜನಸಂಖ್ಯಾ ದಿನ ಯಾವಾಗಪ್ಪ? ಜುಲೈ 11. ಇದರ ಒಂದು ವಿಷಯ ಏನಿತ್ತು 2020ಯಲ್ಲಿ? ಆಪ್ಷನ್ ಬಿ ಆಗುತ್ತೆ. ಪ್ರತಿ ವರ್ಷ ನೀವು ನೋಡ್ಕೋಬೇಕು ಅದನ್ನು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದು ಅಸ್ಸಾಂ ರಾಜ್ಯದಲ್ಲಿ. ಈ ಕೆಳಗಿನ ಯಾವ ದೇಶಗಳು ಯುನೆಸ್ಕೋದಿಂದ ತ್ಯಜಿಸಿವೆ? ಇಸ್ರೇಲ್ ಮತ್ತು ಅಮೇರಿಕಾ. ನೆಕ್ಸ್ಟ್, ವಿರೋಧಿ ಚಂಡಮಾರುತಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದನೇ ಹೇಳಿಕೆಯನ್ನು ಅವು ಕೇಂದ್ರದಲ್ಲಿ ಹೆಚ್ಚಿನ ಗಾಳಿಯ ಒತ್ತಡವನ್ನು ಹೊಂದಿರ್ತದೆ. ಸೊ ಇದು ಕರೆಕ್ಟ್ ಅದ. ನೆಕ್ಸ್ಟ್ ನೋಡಿ, ಆಮೇಲೆ ಅವು ಉತ್ತರ ಗೋಳಾರ್ಧದಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತವೆ. ಇದು ಕೂಡ ಕರೆಕ್ಟು. ಸೊ 1 ಮತ್ತು 2 ಕರೆಕ್ಟ್ ಆಗ್ತವೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ 3 ಹೇಳಿಕೆಗಳದಾವ. ಇಲ್ಲಿ ಕೊಟ್ಟಂಥ ಹೇಳಿಕೆಗಳಲ್ಲಿ ಯಾವುವು ಕರೆಕ್ಟ್ ಅದಾವ ಅಂತ ನಾವು ಐಡೆಂಟಿಫೈ ಮಾಡಬೇಕಿಲ್ಲಿ ಮೊದಲಿಗೆ. ಇದ್ಯಾವುದು? ರಾಷ್ಟ್ರೀಯ ವೈದ್ಯಕೀಯ ಆಯೋಗ. ನೋಡಿ, ಈ ಒಂದು ಆಯೋಗವು ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾದ ಶಾಸನಬದ್ಧ ನಿಯಂತ್ರಕ ಸಂಸ್ಥೆಯಾಗಿದೆ. ಹೌದು, ಇದು ಸಂಸತ್ತಿನ ಒಂದು ಆ್ಯಕ್ಟ್ ಪ್ರಕಾರನೇ ಇದೊಂದು ಶಾಸನಬದ್ಧ. ಇದು ಸಂವಿಧಾನಿಕವಲ್ಲ, ಶಾಸನಬದ್ಧ. ಕರೆಕ್ಟ್ ಅದ. ಆಯೋಗದ ಎಲ್ಲ ಸದಸ್ಯರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡ್ತದೆ ಮತ್ತು ಅಧ್ಯಕ್ಷರು ವೈದ್ಯಕೀಯ ವೈದ್ಯರಾಗಿರಬೇಕು. ಇದು ಕೂಡ ಕರೆಕ್ಟು. ವೈದ್ಯಕೀಯ ಸಂಸ್ಥೆಗಳು ಮತ್ತು ವೈದ್ಯಕೀಯ ವೃತ್ತಿಪರರನ್ನು ನಿಯಂತ್ರಿಸುವ ನೀತಿಗಳನ್ನು ರೂಪಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಇದು ಕೂಡ ಕರೆಕ್ಟು. ಸೊ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು? ಅಹಮದಾಬಾದ್. ಈ ಒಂದು 2024 ಯಾವಾಗ ನಡೀತು, ಎಲ್ಲಿ ನಡೀತು ಹೇಳಿ ನೋಡೋಣ, ಕಾಮೆಂಟ್ ಮಾಡಿ. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ? ಕರಾವಳಿ ನಿಯಂತ್ರಣ ವಲಯ ಅದು ಶೈಲೇಶ್ ನಾಯಕ್. ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನು ಡ್ಯಾಶ್ ವರ್ಷದಲ್ಲಿ ರುಜುವಾತು ಹಾಕಲಾಯಿತು? ನಿಷೇಧ ಒಪ್ಪಂದ 1963. ಅಟಲ್ ಜಲ್ ಯೋಜನೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೊ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಅಟಲ್ ಜಲ್ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವ ಬ್ಯಾಂಕ್ ಬಂಡವಾಳದ ಕೇಂದ್ರ ವಲಯದ ಯೋಜನೆಯಾಗಿದೆ. ಕರೆಕ್ಟ್. ಅಂತರ್ಜಲ ಮಟ್ಟ ಕುಸಿತದ ಪ್ರಮಾಣ ಮತ್ತು ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಗುವುದು. ಇದು ಕೂಡ ಕರೆಕ್ಟ್. ಇದು ಸಮುದಾಯದ ನೇತೃತ್ವದ ನೀರು ಸುರಕ್ಷಿತ ಯೋಜನೆಗಳನ್ನು ರೂಪಿಸುತ್ತದೆ. ಇದು ಕೂಡ ಕರೆಕ್ಟು. ಸೊ ಇಲ್ಲಿ 1, 2, 3 ಎಲ್ಲವೂ ಕರೆಕ್ಟ್. ಫೈವ್ ಸ್ಟಾರ್ ಲೆಕ್ಕ ಧಾರಣೆ ಮಾಡಿದಂತೆ ಕಸಮುಕ್ತ ನಗರಗಳ ಸ್ಟಾರ್ ಈ ಒಂದು ಧಾರಣೆಯಲ್ಲಿ ಈ ಕೆಳಗಿನ ಯಾವ ನಗರವನ್ನು ಇರಿಸಲಾಗಿಲ್ಲ? ಒಂದು 2020 ಟೈಮಲ್ಲಿ ಇದು ಬೆಂಗಳೂರು. ಓಕೆ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅದ. ಓಕೆ, ಇದು ಕರೆಕ್ಟ್ ಏನಪ್ಪ, ಎಕ್ಸಾಕ್ಟ್ ಆಗಿರೋದಿಲ್ಲ. ಎಕ್ಸಾಕ್ಟ್ ಅಂದ್ರೇನು, ಇದು 2020ಯಲ್ಲಿ ಬೇರೆ ಇರ್ತದೆ, 24ಅಲ್ಲಿ ಬೇರೆ ಇರ್ತದೆ. ಅಂದರೆ ಕರೆಂಟ್ ಅಫೇರ್ಸು, ಹೌದಾ? ಸೊ ನಿರಂತರವಾಗಿ ಚೇಂಜ್ ಆಗ್ತಾ ಇರ್ತದೆ. ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಫ್ಲಿಪ್ಕಾರ್ಟ್. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇವಿಷ್ಟು ಕೆಲವೊಂದು ಮಹತ್ವದ ಕ್ವೆಶನ್ಗಳಾಗಿದ್ದವು.
ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರಗಳು.